ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ. ಗೌತಮಿ ಅಂತ ಹೇಳಿ ಸ್ನೇಹಿತರೆ, ಇವರ ಗಂಡನ ಹೆಸರು ಕುಮಾರ್ ಅಂತ ಹೇಳಿ. ಬೇಗೂರು ಇವ್ರದೂರು. ಈ ಒಂದು ಹಳ್ಳಿ ಮೈಸೂರು ಹತ್ರ ಬರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ದುಃಖದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ಗಂಡನಿಗೆ ಮಾತು ಬರಲ್ಲ ಕಣ್ರಿ, ಹಾಗೆ ಕಿವಿ ಕೇಳಲ್ಲ, ಅವನು ಮೂಗ ಅಂತ ಸಂಕಟವನ್ನು ತೋಡ್ಕೊಂಡಿದ್ದಾರೆ. ಆಸೆ ಏನಪ್ಪ ಅಂದರೆ, ಇವ್ರದ್ದು ಹೇಳಿದಂತೆ ಉಜ್ಜಿ ತೂತನ್ನು ಒದ್ದೆ ಮಾಡಿ ದಿಂಗಿಸಿಕೊಳ್ಳುವ ಒಂದು ಬಯಕೆಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಎಷ್ಟು ವರ್ಷದ ಗೋಳು ಅಂದರೆ, ಇದು ಸುಮಾರು 16 ವರ್ಷದಿಂದ ಇದೇ ಗೋಳು ಆಗೋಗಿದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಬೇಕಾಗಿರೋದು ಏನಪ್ಪ ಅಂದರೆ, ಇವರಿಗೆ ಒಳ್ಳೆ ಮಾತು, ಸಖತ್ ಸುಖ ಅಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಬಂದು ಮೂಗನ ನಡವಳಿಕೆ ಬಗ್ಗೆಯಲ್ಲಿ ಹೇಳ್ಕೊಂಡಿದ್ದಾರೆ. ಬನ್ನಿ ಅದೇನು ಅಂತ ನೋಡೋಣ. ಕೂಗಿ ಹೇಳಿದರೂ ಸಹ ಗಂಡನಿಗೆ ಕೇಳೋದಿಲ್ಲ, ಮಾತು ಆಡೋಕ್ಕೂ ಬರೋದಿಲ್ಲ, ಶುದ್ಧ ಮೂಗ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಇವರು ಹುಟ್ಟಾಗ್ಲಿಂದ ಮದುವೆ ಹಾಕಿನ ಮುಂಚೆನೇ ಇವರು ಮೂಗನೇ ಅಂತೆ. ಕೂತಿದ್ದ ಕಡೆಯಲ್ಲಿ 1-2 ಮಾಡಿಕೊಳ್ತಾನೆ, ಅದೆಲ್ಲ ನೋಡಿಕೊಂಡು ಕ್ಲೀನ್ ಮಾಡುವಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ಸರ್ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ಮು ಸಹ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ, ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೂ ಅಥವಾ ಏನೇ ಒಂದು ವ್ಯವಹಾರ ಮಾಡಬೇಕು ಅಂದ್ರೂ ಇವರೇ ಮಾಡೋದು, ಖುದ್ದಾಗಿ ನಿಂತ್ಕೊಂಡು. ಏನಾದರೂ ಜೊತೆಲಿ ಇರ್ತಾರೆ ಅಷ್ಟೇ. ಸೀರೆ ಸೆರಗು ನೋಡಿದ್ರೆ ಸಾಕು, ಸಾಮಾನು ನೆಟ್ಟಾಗಿ ನಿಂತುಕೊಳ್ಳುತ್ತಾ ಅದೊಂದು ಖುಷಿಯ ಸಂಗತಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿಯಾದ ಒಂದು ಕಷ್ಟ ಆಗಲಿ ಅಥವಾ ಸುಖ ಆಗಲಿ ಮಾತಾಡೋಗೆ ಇಲ್ಲ ಅಂತ ಇಲ್ಲಿ ಮೂಗನ ನಡವಳಿಕೆ ಬಗ್ಗೆ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸಂಸಾರದ ಬಗ್ಗೆಯೂ ಸಹ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಯಾವ ಜಾತಿಯಾದರೂ ಗಮನ ಕೊಡಲ್ಲ, ಅದೆಲ್ಲ ಬೇಡವೇ ಬೇಡ ನಮಗೆ. ಸಾಮಾನು ನೆಟ್ಟಾಗಿ ನಿಂತರೆ ಸಾಕು, ಜೊತೆಗೆ ಕಮ್ಮಿ ಅನುಭವ ಇರಬೇಕು ಅವರಿಗೆ ಅಂತಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಮಾಡಿ ಅವರಿಗೆ ಕಮ್ಮಿ ಅನುಭವ ಇರಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸಂಸಾರ ಇರಬಾರ್ದು ಅವ್ರಿಗೆ, ಹಾಗೆ ಒಂಟಿಯಾಗಿ ಜೀವನ ನಡೆಸುವಂತಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಒಂಟಿಯಾಗಿರಬೇಕು, ಅವ್ರಿಗಿನ್ನೂ ಮಾಡಿದ ಅನುಭವ ಇರಬಾರ್ದು ಅಂಥೇಳಿ. ಜಾಸ್ತಿ ಜುಟ್ಟು ಹಿಡ್ಕೊಂಡು ಹಾಕ್ತಾ ಇದ್ರೆ ಎಲ್ಲಿಲ್ಲದ ಮಜಾ ಸಿಗುತ್ತಾ ಇರಬೇಕು, ಹಂಗೆ ಮಾಡಬೇಕು, ಅದು ಇಷ್ಟ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕ್ಯಾಪ್ಸಿಕಮ್ ಬಗ್ಗೆ ಹೇಳಿದ್ದಾರೆ ನೋಡಿ. ದ ಆವ್ರೇಜ್ yield ಆಫ್ ಕ್ಯಾಪ್ಸಿಕಮ್ ಪರ್ ಎಕರ್ ಇಸ್ 30-40 tons, ಬಟ್ ಇಟ್ ಕ್ಯಾನ್ ಬಿ ವೇರಿ ಡಿಪೆಂಡಿಂಗ್ ಆನ್ ದ ಸೀಸನ್, ವೆರೈಟಿ ಆ್ಯಂಡ್ ಕಲ್ಟಿವೇಷನ್ ಮೆಥಡ್ ಅಂತ ಹೇಳಿ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, 1 ಎಕರೆಗೆ 30ರಿಂದ 40 ಟನ್ನನ್ನು ಬೆಳಿಬೋದು. ಇದು ಏನು ಕ್ಯಾಪ್ಸಿಕಮ್ನ, ಮೆಣಸಿಕಾಯಿ ಬದಲು ಇದನ್ನು ಬೇಕಾದ್ರೆ ಬೆಳ್ಕೋಬೋದು. ಅಂದರೆ ಈಕ್ವಲ್ 2. ಸೊ yield ಬೈ ಕಲ್ಟಿವೇಷನ್ ಮೆಥಡ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಓಪನ್ ಫೀಲ್ಡಲ್ಲಿ ಸ್ನೇಹಿತರೆ, ಇಂದ ಓಪನ್ ಫೀಲ್ಡ್ ಗ್ರೀನ್ ಕ್ಯಾಪ್ಸಿಕಮ್ ಕ್ಯಾನ್ ಬಿ yield 8 to 15 tons ಬೆಳಿಬೋದು ಪರ್ ಎಕರೆಗೆ, ಅದು 4ರಿಂದ 5 ಮಂತ್ಸಲ್ಲಿ. ಪಾಲಿ ಹೌಸಲ್ಲಿ ಪಾಲಿ ಹೌಸ್ ಕ್ಯಾಪ್ಸಿಕಮ್ ಕ್ಯಾನ್ ಬಿ yield 8 to 100 tons ಪರ್ ಎಕರ್ ಇನ್ 7-10 ಮಂತ್ಸಲ್ಲಿ 100 tonsವರೆಗೂ ಬೆಳಿಬೋದು. ಇನ್ನು ನೆಕ್ಸ್ಟ್ ಶೇಡ್ ನೆಟ್ ಹೌಸ್ ಬಗ್ಗೆನೂ ಇಲ್ಲಿ ಹಿಡಿತಕ್ಕಂಥದ್ದು. ಇನ್ನೇ ಶೇಡ್ ನೆಟ್ ಹೌಸ್ ಕ್ಯಾಪ್ಸಿಕಮ್ ಇಟ್ ಕ್ಯಾನ್ yield 30 to 40 tons ಪರ್ ಎಕರ್ ಇನ್ನು 8 ಮಂತ್ಸಲ್ಲಿ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಬಾಯ್.